ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಸ್ಪೀಚಿಂಗ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ವಿನಾಯಕ ಚತುರ್ಥಿ ಅಥವಾ ಗಣೇಶ ಚತುರ್ಥಿ ಅಂತಲೂ ಕರಿತೇವೆ, ರೈಟ್? ಹಾಗಾದರೆ ವಿನಾಯಕ ಚತುರ್ಥಿಯ ಒಂದು ಪ್ರಬಂಧ ನೋಡ್ತೋಣ. ಯಾವ ರೀತಿಯಾಗಿ ಬರೀಬೇಕು ಅಂತ ನೋಡಿದಾಗಲಿ ಪೀಠಿಕೆ, ವಿವರಣೆ, ಉಪಸಂಹಾರ ಅಂತ ಬರೆದಾಗ ಅದ್ರ ಜೊತೆಗೆ ಅಚ್ಚುಕಟ್ಟಾದ ಅಕ್ಷರದೊಂದಿಗೆ ಅರ್ಥಪೂರ್ಣ ವಾಕ್ಯಗಳು ಬರೆದಾಗ ನಿಮಗೆ ಏನಾಗುತ್ತೆ, ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ. ಓಕೆನಾ? ರೈಟ್. ಹಾಗೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋಗಳು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಇಲ್ಲಿ ಯಾವ ರೀತಿ ಪ್ರಬಂಧ ಬರೆಯೋದು ನೋಡ್ತೋಣವಾ? ಪೀಠಿಕೆ ನೋಡಿ ಮಕ್ಕಳೇ. ಭಾರತ ದೇಶವು ಹಬ್ಬ ಹರಿದಿನಗಳ ನಾಡು. ಅವುಗಳಲ್ಲಿ ಗಣೇಶೋತ್ಸವವು ಅತ್ಯಂತ ಜನಪ್ರಿಯ ಮತ್ತು ಭಕ್ತಿ ಭಾವನೆಯ ಹಬ್ಬವಾಗಿದೆ. ಈ ಹಬ್ಬವನ್ನು ವಿನಾಯಕ ಚತುರ್ಥಿ ಎಂದೂ ಕರೆಯುತ್ತಾರೆ. ಗಣೇಶನು ಬುದ್ಧಿ, ವಿದ್ಯೆಯ, ಯಶಸ್ಸಿನ, ಐಶ್ವರ್ಯದ ದೇವರು ಎಂಬ ನಂಬಿಕೆ ಇದೆ ಅಂತಕ್ಕಂಥದ್ದು ನಾನು ಪೀಠಿಕೆಯಲ್ಲಿ ನಿಮಗೆ ಬರತಕ್ಕಂಥದ್ದು. ಅಂತ ಇಲ್ಲಿ ವಿವರಣೆಯಲ್ಲಿ ನೋಡ್ತಾ ಹೋಗೋಣ. ವಿವರಣೆಯಲ್ಲಿ ಕೊಟ್ಟಿದ್ದಾರೆ ಅಂದ್ರೆಗಿನ ಗಣೇಶ ಚತುರ್ಥಿಯನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಎಂದು ಆಚರಿಸಲಾಗುತ್ತದೆ. ಶಿವ ಮತ್ತು ಪಾರ್ವತಿಯ ಪುತ್ರನಾದ ಗಣೇಶನ ಜನ್ಮದಿನವೆಂದು. ಈ ಹಬ್ಬವು ಭಾರತಾದ್ಯಂತ, ವಿಶೇಷವಾಗಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ಗೋವಾದಂತಹ ಕೆಲವು ರಾಜ್ಯಗಳಲ್ಲಿ ಪ್ರಸಿದ್ಧಿಯಾಗಿದೆ ಅಂತಕ್ಕಂಥದ್ದು ನೋಡ್ಬೋದು. ಅದಾದ ನಂತರ ನಿಮಗೆ ಇಲ್ಲೇನು ಮಾಡಿದ್ದೀನಿ ಅದಕ್ಕಿನ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗಿದ್ದೀನಿ. ಇಲ್ಲಿ ಮೂರ್ತಿಯ ಸ್ಥಾಪನೆ. ಮನೆಯಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶನ ಮಣ್ಣಿನ ಮೂರ್ತಿಯನ್ನು ಸ್ಥಾಪಿಸಲಾಗುತ್ತದೆ ಅಂತಕ್ಕಂಥದ್ದು. ಪೂಜೆ ಮತ್ತು ಆರತಿ. ಗಣೇಶನಿಗೆ ವಿಶೇಷ ಪೂಜೆ, ಮಂತ್ರ ಪಠಣ ಮತ್ತು ಆರತಿಯನ್ನು ನಡೆಸಲಾಗುತ್ತದೆ ಅಂತಕ್ಕಂಥ ನೋಡಬಹುದು. ಅದಾನಂತರ ಪ್ರಸಾದ. ಮೋದಕ, ಲಡ್ಡು, ಕಡಬು ಮುಂತಾದ ಸಿಹಿ ತಿಂಡಿಗಳನ್ನು ಗಣೇಶನಿಗೆ ಅರ್ಪಿಸಲಾಗುತ್ತದೆ. ನಂತರ ಭಕ್ತರಿಗೆ ಹಂಚಲಾಗುತ್ತದೆ ಅಂತಕ್ಕಂಥದ್ದು ನೋಡಬಹುದು. ಓಕೆ. ಅದಾದ ನಂತರ ನೋಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಭಕ್ತಿಗೀತೆ, ನೃತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾರ್ವಜನಿಕ ಮಂಟಪಗಳಲ್ಲಿ ನಡೆಯುತ್ತವೆ ಅಂತಕ್ಕಂಥದ್ದು ನೋಡಬಹುದು. ಓಕೆ. ಆನಂತರ ಮುಂದಿನ ಪಾಯಿಂಟ್ ನೋಡಿ ಮಕ್ಕಳೇ. ವಿಸರ್ಜನೆ. 1, 3, 5, 7, 9 ಅಥವಾ 11 ದಿನಗಳ ನಂತರ ಗಣೇಶನ ಮೂರ್ತಿಯನ್ನು ನದಿ, ಸರೋವರ ಅಥವಾ ಸಮುದ್ರದಲ್ಲಿ ವಿಸರ್ಜಿಸಲಾಗುತ್ತದೆ. ಅಲ್ಲಿ ಸ್ಥಳೀಯ ಅನುಸಾರವಾಗಿ 1 ದಿವಸ ಕುಂದಿರ್ಸ್ತಾರೆ ಅಥವಾ 3 ದಿವಸ ಕುಂದಿರ್ಸ್ತಾರೆ, 5 ದಿವಸ, 7 ದಿವಸ, 9 ದಿವಸ, 11 ದಿವಸ, ಕೆಲವೊಂದು ಸ್ಥಳದಲ್ಲಿ 11 ದಿವಸಕ್ಕಿಂತ ಹೆಚ್ಚು ಕುಂದಿರ್ಸ್ತಾರೆ. ಅದಾದ ನಂತರ ಪರಿಸರ ಸಂರಕ್ಷಣೆ ಅಂತಕ್ಕಂಥದ್ದು. ನಾವು ಬುದ್ಧಿಜೀವಿಗಳು ಆದ ಕಾರಣ ಪರಿಸರಕ್ಕೆ ಹಾನಿಗೆ ಒಳಗಾಗದ ಗಣೇಶ ಮೂರ್ತಿಯನ್ನು ತರೋಣ. ನಾವು ಪರಿಸರಕ್ಕೆ ಹಾನಿ ಆಗ್ತಕ್ಕಂಥ ಗಣೇಶ ತರೋದು ಬೇಡ, ಪರಿಸರಕ್ಕೆ ಹಾನಿ ಆಗದಂಥ ಗಣೇಶವನ್ನು ನಾವು ತರೋಣ ಅಂತಕ್ಕಂಥದ್ದು ಅಲ್ಲಿ ಒಂದು ಪಾಯಿಂಟ್ ನಾನು ಮಾಡಿದ್ದೇನೆ. ಓಕೆ. ಅದಾದ ನಂತರ ನೋಡಿ ಉಪಸಂಹಾರ. ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ಇಲ್ಲಿ ಬರಿತಾ ಹೋಗಬೇಕಾಗುತ್ತೆ. ಓಕೆನಾ ಮಕ್ಕಳೇ? ಇಲ್ಲಿ ನೋಡಿ, ಈ ಹಬ್ಬವು ಒಡನಾಟ, ಸೌಹಾರ್ದತೆ ಮತ್ತು ಧನಾತ್ಮಕ ಚಿಂತನೆಯನ್ನು ಉತ್ತೇಜಿಸುತ್ತದೆ. ಪರಿಸರ ಸಂರಕ್ಷಣೆಯೊಂದಿಗೆ ಈ ಹಬ್ಬವನ್ನು ಆಚರಿಸೋಣ. ಗಣೇಶನ ಆಶೀರ್ವಾದದಿಂದ ಸುಸ್ಥಿರ ಭವಿಷ್ಯವನ್ನು ಕಟ್ಟೋಣ ಅಂತಕ್ಕಂಥದ್ದು ನಾನು ಇಲ್ಲಿ ತಿಳಿಸಿದ್ದೀನಿ. ಓಕೆ. ನಿಮಗೆ ಒಂದು ಹೆಚ್ಚಿನ ಪಾಯಿಂಟ್ ನಿಮಗೆ ಗೊತ್ತಿತ್ತಾ? ಹೆಚ್ಚಿನ ಪಾಯಿಂಟ್ ಕೊಟ್ಟಿದ್ದು ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ನೀವು ತಿಳಿಸ್ತಾ ಹೋಗಿ ಮಕ್ಕಳೇ. ಓಕೆನಾ? ರೈಟ್. ಹಾಗಾದರೆ ಈ ಒಂದು ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.